ನಾವೀಗ ಮಹಾಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ತುಳಸಿ ದೇವಿ ದರ್ಶನ ಮಾಡಿಕೊಂಡು ನಾಗಬೀದಿ ಕಡೆಯಿಂದ ಕೋಟಿ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಿಮಗೆ ಕತ್ತಲು ತೋರಿಸ್ತಾ ಇದ್ದೀನಿ, ಬಟ್ ಬೆಳಿಗ್ಗೆ ಹೊತ್ತು ಬಂದರೆ ಈ ಬೀದಿಯಲ್ಲಿರೋಂಥ ಮಹತ್ವ ನಿಮಗೆ ಅರ್ಥ ಆಗುತ್ತೆ. ಈ ಬೀದಿ ವಿಶೇಷತೆ ಏನು ಅಂದರೆ ಪ್ರತಿ ಮನೆಯೂ ಹಳೆ ಕಾಲದ ಥರ ಇರುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ನಾವು 2025 ಇದ್ದೀವಿ ಅಂತ ಅನಿಸಲ್ಲ ನಿಮಗೆ. ಯಾವುದೋ 1800 ಶತಮಾನ 1900 ಶತಮಾನದಲ್ಲಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಬಾಗಿಲುಗಳು, ಪಕ್ಕದಲ್ಲಿ ತಾನೇ ಸಾರಿಸಿರುವಂಥ ಬಾಗಿಲು, ಅದಕ್ಕೆ ಹಚ್ಚಿರೋ ಕುಂಕುಮ ಅರಿಶಿನ, ಪುಟ್ಟ ಪುಟಾಣಿ ರಂಗೋಲಿಗಳು, ಅದಕ್ಕಿಟ್ಟಿರುವಂಥ ಹೂವುಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೆಳಗ್ಗೆ ಹೊತ್ತು ಬಂದು ಈ ಬೀದಿಯಲ್ಲಿ ಒಂದ್ಸಲ ಅಡ್ಡಾಡ್ಕೊಂಡೋಗಿ ಚೆನ್ನಾಗಿರುತ್ತೆ. ನೋಡಿ, ಇದು ಕತ್ಲು ಕಾಣಿಸ್ತಾ ಇಲ್ಲ, ಫುಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ. ಪ್ರತಿ ಮನೆಯೂ ನಿಮಗೆ ಅದು ಮನೆ ಅನಿಸಲ್ಲ, ಯಾವುದೋ ಒಂದು ದೇವಸ್ಥಾನ ಅನ್ನೋ ಥರ ಫೀಲ್ ಆಗುತ್ತೆ, ಆಚೆಗಡೆ ಆಗಲಿ ಒಳಗಡೆ ಆಗಲಿ. ಇದನ್ನೇ ನಾಗಬೀದಿ ಅಂತಾರೆ. ಹಳೆ ಕಾಲದ ಕಿಟಕಿಗಳು, ಹೆಂಚು ಮನೆಗಳು, ಪುಟಾಣಿ ಬಾಗಿಲುಗಳು, ಅದ್ರ ಸುತ್ತ ಹಾಕಿರುವ ಪೇಂಟು ನೋಡಿ, ಇದು ಅಷ್ಟೇ. ಈ ಥರ ಸ್ಟ್ರಕ್ಚರೆಲ್ಲ ನಾವು ಈಗಿನ ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ವೇಟು ಕೋಟಿ ತೀರ್ಥಕ್ಕೆ ದಾರಿ ನೋಡಿ. ಒಂದು ಅಜ್ಜಿ ಒಳಗಡೆ ಕುತ್ಕೊಂಡು ಅದು ಪುರಾಣ ಓದ್ತಾ ಇದೆ. ನಮಗಿಲ್ಲಿ ನಾಗಬೀದಿ ಕಾಸ್ತಾ ನೀರಿನ ಬೀದಿ ಆಗಿಬಿಟ್ಟಿದೆ. ನೋಡಿ, ಮನೆ ಎಷ್ಟು ಹೈಟಾಗಿದೆ. 5 ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಒಳಗಡೆ ದೊಡ್ಡ ಮರನೇ ಇದೆ, ದೊಡ್ಡ ಪಾರ್ಕೇ ಇದೆ. ಡ್ಯೂಪ್ಲೆಕ್ಸ್ ಮನೆ ಅದು ಮಮ್ಮಿ. ತೊಟ್ಟಿ ಮನೆ ಅಂತೀವಲ್ವ, ಆ ಥರ ಸ್ಟೈಲಲ್ಲಿದೆ. ದೊಡ್ಡ ತೆಂಗಿನ ಮರನೇ ಇದೆ ಒಳಗಡೆ. ಮಹಾಬಲೇಶ್ವರ ವಿ ಭಟ್ಟಯ್ಯ, ನಾಗಬೀದಿ, ಗೋಕರ್ಣ. ಮನೆ ಅಡ್ರೆಸ್ ಇದು. ಒಂದು ಮನೆ ಒಳಗಡೆ ಹೋಗ್ಬೇಕು ಅಂದರೆ ಹಾಲ್ ಒಳಗಡೆ 3 ತಲೆಬಾಗ್ಲಾದರೂ ದಾಟಬೇಕಾಗುತ್ತೆ ನಾವು. ಆ ಥರ ಮನೆಗಳಿವೆಲ್ಲ ನೋಡಿ. 4 ಡೋರ್ ಇದೆ ಇದರೊಳಗಡೆ. ನೋಡಿ, ಇದಕ್ಕೆ ಪಾಚಿ ಹಿಡಿದು ಮರ ಗಿಡಗಳೆಲ್ಲ ಬರ್ತಾ ಇದ್ದಾವೆ. ಸ್ವಲ್ಪ ಲೇಟೆಸ್ಟ್. ಗೋವುಗಳು ನಮಗೆ ಇಲ್ಲಿಗೆ ಬರ್ತಾ ಇದ್ದಾವೆ. ನಾವೇ ಅವಾಗ ಎದುರುಗಳಿಗೆ ಹೋಗ್ತಿದ್ದೀವ ಗೊತ್ತಿಲ್ಲ. ನೋಡಿ ಎಷ್ಟು ಹೈಟ್ ಇದೆ. ಸಿಕ್ಕಾಪಟ್ಟೆ ಹೈಟ್ ಕಟ್ತಾ ಇದ್ರು ಆಗಿನ ಕಾಲದಲ್ಲಿ ಮನೆಗಳನ್ನ. ಈ ಮನೆ ಒಳಗಡೆ ಬಾವಿ ಇದೆ. ಇಲ್ಲೇನಾದ್ರೆ ಹಸುಗಳಿಗೆ ಮೂಗ್ದಾರನೇ ಕಟ್ಟಿಲ್ಲ. ನೋಡಿ, ಇಲ್ಲಿ ಬಾವಿ ಕಾಣಿಸ್ತಾ ಇದೆ, ಬಾವಿ ದಾರ. ಒಂದೊಂದು ಮನೆಗೂ ಬಾವಿಗಳು. ಈಗಿನ ಕಾಲದಲ್ಲಿ ಒಂದೊಂದು ಮನೆಗೂ ಬೋರ್ವೆಲ್ ಆಗಿರ್ತೀವಲ್ವ, ಆ ಥರ ಒಂದೊಂದು ಮನೆಗೂ ಬಾವಿಗಳು. ಈಗ ಮನೆಗಳು ನೋಡೋದಕ್ಕೂ ಒಂದು ದಿನ ಬೇಕನ್ಸುತ್ತೆ, ಒಂದೊಂದು ಮನೆಯಲ್ಲ.
ಅಷ್ಟು ಇದು ನೋಡಿ ಸಿಕ್ಕಾಪಟ್ಟೆ ಐತೆ. ಇದೆಲ್ಲ ಈಗಿನ ಸ್ಟೈಲ್ ಮನೆಗಳು. ಇಲ್ಲೊಂದು ಏನಂತಾರೆ ಕಲ್ಯಾಣಿ ಮತ್ತು ದೇವಸ್ಥಾನ ಇದೆ. ಇದು ನೋಡಿ ಎಷ್ಟು ಐತಿದೆ ಮನೆ. ನೋಡಿ ಮನೆದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ ಫ್ಲೋರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಷ್ಟು ಪೂರ್ತಿ ತಳಪಾಯ. ಸೊ ಹತ್ರ ಬಂದ್ವಿ ನಾವು ಕೋಟಿ ತೀರ್ಥ ಹತ್ರ. ಕತ್ಲಾಗಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಇದು ಒಂದು ಮನೆ, ಇದು ಕೂಡ ಮನೆ. ಇದು ಕೋಟಿ ತೀರ್ಥ. ಇಳ್ಕೊಂಡು ನಡ್ಕೊಂಡು ಹೋಗ್ಬೋದು, ಬಟ್ ಇಟ್ ಈಸ್ ನಾಟ್ ಸೇಫ್ಟಿ ಕತ್ಲಲ್ಲಿ. ಅದಕ್ಕೆ ನಾವು ಹೋಗ್ತಿಲ್ಲ. ಬೆಳಿಗ್ಗೆ ಹೊತ್ತು ಹೋಗೋಣ. ತುಂಬ ದೊಡ್ಡದಾಗಿದೆ. ಈ ಕಡೆನೂ ಎಲ್ಲ ಮನೆಗಳಿದೆ. ಮನೆ ಒಳಗಡೆ ಒಳ್ಳೆ ಆಳವಾಗಿ ಆಗಡೆ ಐತೆ. ಇದು ಅದು ಎಷ್ಟು ಬಾಗಿಲಿದೆ ಒಮ್ಮೆ ಅದ್ರೊಳಗಡೆ ಓದ ಕಲಿತಾರೆ ಹೋಗ್ತಾನೆ ಐತೆ. ಹಾಗೆ ಎಲ್ಲರಲ್ಲೂ ಒಂದು ಕಾಮನ್ ಏನಂದರೆ ರೈನ್ ಕೋಟ್ನ ಒಳ್ಳೆ ಜರ್ಕಿನ್ ಥರ ಹಾಕೊಂಡು ಎಲ್ಲರೂ ಅಡ್ಡಾಡ್ತಿದ್ದಾರೆ ಆರಾಮಾಗೆ. ಇದು ದೇವಸ್ಥಾನ, ಪರಮೇಶ್ವರಿ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ, ರಾಕ್ಷಸ ತಾಯಿ. ನೋಡಿ ಫಸ್ಟ್ ಫ್ಲೋರ್ ಮನೆ. ಇದೆಲ್ಲ ಫಸ್ಟ್ ಫ್ಲೋರ್ ಮನೆಗಳಿದ್ದಾವೆ. ಇಲ್ಲಿ ಯಾವುದೋ ಮನೆ ಇದೆ.